ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾಯಿದ್ದೆ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ನಿಮಗೆ ನಂದು ತಮ್ಮನಲ್ಲಿ ನೋಡಿದಾಗಲೇ ಗೊತ್ತಾಗಿರುತ್ತೆ ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ, ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಫ್ರೆಂಡ್ಸ್, ನನಗೆ ಅವತ್ತಿಂದನೂ ಟೈಮ್ ಸಿಕ್ಕಲಿಲ್ಲ. ಯಾಕೆ ಅಂದರೆ ಕೆಲಸ. ಫ್ರೆಂಡ್ಸ್, ನಾನು ಇವಾಗಲೇ ಆಲ್ರೆಡಿ ಒಂದು ವೀಡಿಯೋ ಹಾಕಿದ್ದೀನಿ ನೋಡಿ. ಅಲ್ಲಿ ನಾನು ಈ ಟಾಪ್ನ ತೋರಿಸಿ, ಆದರೆ ಇದೇನೋ ನಾನು ಸ್ಟಿಚ್ ಮಾಡೋ ಆಗಿಲ್ಲ ಫ್ರೆಂಡ್ಸ್. ಒಂದು ಸ್ವಲ್ಪ ಸ್ಲೀವ್ ಮಾತ್ರ ಲೂಸ್ ಆಗಿದೆ. ಈಗ ಫ್ರೆಂಡ್ಸ್ ಏನು ಗೊತ್ತಾ, ಕಾಟನ್ ಬಟ್ಟೆನೇ ತುಂಬ ಚೆಂದ. ಯಾಕೆಂದರೆ ಇವಾಗ ಸೆಕೆಗಾಲ ಅಲ್ವಾ, ಸೆಕೆ ಬರ್ತಾ ಇತ್ತಲ್ಲ, ಹಂಗಾಗಿ ಫ್ರೆಂಡ್ಸ್ ನಾನು ಇವಾಗ ಇದನ್ನು ಹಂಗೆ ವೇರ್ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ, ಇದು ನಾನು ಆವಾಗಲೇ ತೋರಿಸಿದ್ದೀನಿ ನೆಕ್ಲೆಸ್. ಸುಮ್ಮನೆ ಹಾಕೊಂಡಿದ್ದೀನಿ ವೀಡಿಯೋ ಮಾಡೋಕ್ಕೆ ಫ್ರೆಂಡ್ಸ್. ನಾನು ಇದನ್ನು ಇವಾಗ ಫಂಕ್ಷನ್ ಆ ಥರ ಇಲ್ಲ, ಸುಮ್ಮನೆ ಹಾಕೊಂಡೆ ಫ್ರೆಂಡ್ಸ್. ನಾನು ಎಲ್ರಿಗೂ ಏನು ಹೇಳ್ತೀನಿ ಅಂದರೆ ಫ್ರೆಂಡ್ಸ್, ನಾವು ಎಷ್ಟೇ ಕಷ್ಟಪಟ್ಟು ಏನೇ ಕೆಲಸ ಮಾಡಲಿ, ಏನೇ ಮಾಡಿದ್ರು ಫ್ರೆಂಡ್ಸ್, ಎಲ್ಲ ಮನುಷ್ಯನಿಗೂ ಒಂದು ಆಸೆ ಇರುತ್ತೆ ಅಲ್ವಾ. ನಾವು ತುಂಬ ವರ್ಷ ಬದುಕ್ತೀವಿ ಫ್ರೆಂಡ್ಸ್. ನಮಗೆ ಸಾವು ಅನ್ನೋದನ್ನ ದೇವರು ಮುಚ್ಚಿಟ್ಟಿದ್ದಾನೆ. ಯಾಕೆ ಗೊತ್ತಾ, ಮನುಷ್ಯ ನಮಗೇನಾದರೂ ಸಾವು ಅನ್ನೋದು ಗೊತ್ತಿದ್ದಿದ್ರೆ ನಮ್ಮನ್ನಾಗಲಿ ನಿಮ್ಮನ್ನಾಗಲಿ ಫ್ರೆಂಡ್ಸ್ ಯಾರನ್ನೂ ಹಿಡಿಯೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಫ್ರೆಂಡ್ಸ್ ಯಾರನ್ನೂ ಹಿಡಿಯೋಕ್ಕಾಗ್ತಾ ಇರಲಿಲ್ಲ. ನಾನೇ ಫ್ರೆಂಡ್ಸ್ ಇದು ಟ್ರಾನ್ಸ್ಪರೆಂಟು ಅಂತ ಈ ಸ್ಕ್ರೀನ್ಗೆ ನಾನು ಸ್ವಲ್ಪ ಒಳಗಡೆ ಒಂದು ಸ್ಯಾರಿ ಇತ್ತು, ಅದನ್ನು ನಾನೇ ಸ್ಟಿಚ್ ಮಾಡಿ ನಮ್ಮನೇಲಿ ಮಿಷನ್ ಇತ್ತು. ಇವಾಗ ಟೈಮಿಲ್ಲ, ಆವಾಗ ಒಂದು ನಿಯರ್ ಮುಂಚೆನೇ ಸ್ಟಿಚ್ ಮಾಡಿ ಒಳಗಡೆಗೆ ಹಾಕಿದ್ದೀನಿ. ಆದರೆ ಬಿಸಿಲೈತಲ್ಲ, ಅದಕ್ಕೆ ಈ ಥರ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಇವತ್ತು ಸಾಟರ್ಡೆಲ್ಲ ಆಗಿದ್ದು ನಾನು ಮಾಡ್ತಾಯಿರೋದು. ಆಮೇಲೆ ಫ್ರೆಂಡ್ಸ್, ನಂದು ಬೆಳಗ್ಗೆ ಒಂದು 8 ಗಂಟೆಗೆಲ್ಲ ಸ್ನಾನ ಪೂಜೆ ಎಲ್ಲ ಆಯಿತು. ಈಗ ನಾನು ಫ್ರೆಂಡ್ಸ್ ನಾಷ್ಟಕ್ಕೆ ಆಲ್ರೆಡಿ ರೈಸ್ನ ಮಾಡಿ ಇಟ್ಟಿದ್ದೀನಿ. ಅದು ಚಿತ್ರಾನ್ನ ಮಾಡಬೇಕು. ಬಟ್ಟೆ ಎಲ್ಲ ವಾಶ್ ಮಾಡಿ ಮೇಲೆ ಹಾಕಿದ್ದೀನಿ ಫ್ರೆಂಡ್ಸ್. ನಾನು ಯಾರ ಬಗ್ಗೆ ಮಾತಾಡ್ತೀನಿ ಅಂತ ನಿಮಗೆ ತಮ್ಮನಲ್ಲೂ ಫೋಟೋ ನೋಡಿದ್ರೇ ಗೊತ್ತಾಗುತ್ತೆ ಫ್ರೆಂಡ್ಸ್. ಈ ಮನುಷ್ಯನ ಜೀವನ ಎಷ್ಟು ವಿಚಿತ್ರ ಅನ್ನೋದನ್ನು ನೋಡಿ. ನಾವು ಸುಮಾ ಆಂಟಿ ಅವ್ರನ್ನ ನೋಡಿ ತಿಳ್ಕೊಬೇಕು ಫ್ರೆಂಡ್ಸ್. ನಾನು ಅವರು ವಿಡಿಯೋನ ಫಸ್ಟು ನಾನು ಸ್ವಾತಿ ಅವ್ರ ಮಗಳನ್ನ ನೋಡ್ತಾಯಿದ್ದೆ. ಆಮೇಲೆ ಸುಹಾಸು ಅವರು ಮಾಡುವಾಗ ನೋಡಿದೆ. ಅವ್ರಿಗೆ ನಾನು ಸ್ಟಾರ್ಟಿಂಗಲ್ಲೇ ನಾನು ಅವ್ರಿಗೆ ಸಬ್ಸ್ಕ್ರೈಬರ್ ಇದ್ದೆ. ಯಾಕೆಂದರೆ ಫ್ರೆಂಡ್ಸ್, ನಾನು ಹಳ್ಳಿಯಿಂದ ಬಂದಿರೋಳು. ಅವರು ಏನಾದರೂ ಮಾತಾಡಬೇಕಾದ್ರೆ ಒಂಥರ ನನ್ನ ಥರನೇ ಅವರು ಯಾವುದನ್ನೂ ಒಂಥರ ಸ್ಟೈಲಿಶಾಗಿ ಮಾತಾಡ್ತಾ ಇರಲಿಲ್ಲ. ನಾವಾದರೂ ಫ್ರೆಂಡ್ಸ್ ಯಾವಾಗಾದರೂ ಒಂಥರ ಸ್ಟೈಲಾಗಿ ಮಾತಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಆದರೆ ಅವರು ಮಾತ್ರ ಫ್ರೆಂಡ್ಸ್ ಯಾವಾಗಲೂ ನೋಡಿ ಏನು ಸ್ಟೈಲಾಗಿ ಮಾತಾಡ್ತಾ ಇಲ್ಲ. ಆಮೇಲೆ ಅವ್ರ ಹಸ್ಬೆಂಡು ನನಗೆ ಫ್ರೆಂಡ್ಸ್, ಅವ್ರ ಫ್ರೆಂಡ್ಸು ಸ್ವಾತಿ ಅವ್ರ ಫ್ರೆಂಡ್ಸು ಒಂದು ವೀಡಿಯೋ ಮಾಡಿದ್ರಿ ನೋಡಿ. ಸ್ವಾತಿ ಅವ್ರ ಫ್ರೆಂಡ್ಸು ವೀಡಿಯೋ ಮಾಡಿ ನಾನು ಅವ್ರ ಹೆಸರು ಬರ್ತಾಯಿಲ್ಲ, ಅವ್ರ ಫ್ರೆಂಡ್ಸು ನಾನು ನೋಡಿದೆ. ನಾನು ಈ ಟೈಮಲ್ಲಿ ವೀಡಿಯೋ ಮಾಡೋ ಹಾಗಿಲ್ಲ, ಆದರೂ ಮಾಡ್ತೀನಿ ಅವ್ರ ವಿಷಯ ಅಂತ. ಆ ಫ್ರೆಂಡ್ಸ್, ನಾನು ಬೆಳಗ್ಗೆ ರಾತ್ರಿ ಅವ್ರದ್ದೊಂದು ವೀಡಿಯೋ ನೋಡಿದ್ದೆ. ಯಾವ ವೀಡಿಯೋ ನೋಡಿದ್ದೆ ಅಂದರೆ ಅವ್ರದ್ದು 5 ವರ್ಷದ್ದು 5 ಇಯರ್ಸ್ 7 ಇಯರ್ಸ್ ಸ್ವಾತಿ ಮತ್ತು ಸುನಿ ಅಣ್ಣ ಇದ್ರಲ್ಲ, ಅವ್ರದ್ದು ವೆಡ್ಡಿಂಗ್ ಡೇದು. ಅದರಲ್ಲಿ ಅವ್ರ ಅಮ್ಮ ಇವರು ಸ್ವಾತಿ ಆಶೀರ್ವಾದ ತಗೊಳಕ್ಕೆ ಹೋದ್ರು. ಅದಕ್ಕೆ ಅವರಮ್ಮ ನನಗೆ ಕಾಲಿಗೆ ಬೀಳಬೇಡ ಸ್ವಾತಿ ಅಂತ ತಪ್ಕೊಂಡು ಹೇಳ್ತಾಯಿದ್ರು ಫ್ರೆಂಡ್ಸ್. ನಾನು ಮೋಸ್ಟ್ಲಿ ಏನು ಅನ್ಕೋತೀನಿ ಅಂದರೆ, ಅದು ಹಿಂದಿನ ವೀಡಿಯೋದಲ್ಲೂ ಸ್ವಾತಿ ಅವ್ರು ಹೇಳ್ತಾಯಿದ್ರು, ನಮ್ಮ ಅಮ್ಮನ್ನ ಎಲ್ಲಾದರೂ ನಾವು ಕರ್ಕೊಂಡೋಗಿ ಅಂತ ನೀವೆಲ್ಲ ಕಮೆಂಟ್ ಮಾಡ್ತೀರಾ, ತುಂಬ ಥ್ಯಾಂಕ್ಸು. ಆದರೆ ಕರ್ಕೊಂಡೋದ್ರೆ ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ಈಗ ಟ್ರಾವೆಲ್ ಮಾಡೋಕ್ಕೂ ಆಗಲ್ವಲ್ಲ ಫ್ರೆಂಡ್ಸ್. ಈಗ ನಮಗೆ ನೋಡಿ ಚೆನ್ನಾಗಿರೋರ್ಗೆ ಟ್ರಾವೆಲ್ ಮಾಡಿದ್ರೆ ಒಂದೊಂದು ಸಲ ಅಷ್ಟು ಸುಸ್ತಾಯ್ತೀವಿ. ನಾನೇನು ಅನ್ಕೋತೀನಿ ಫ್ರೆಂಡ್ಸ್, ಈಗ ನಮ್ಮ ಶರೀರದಲ್ಲಿ ಯಾವುದಾದ್ರೂ ಗೆಡ್ಡೆ ಬರ್ಬೋದು, ಅಕಸ್ಮಾತ್ ಲೇಡೀಸ್ಗೆ ಒಂದು ಬ್ಲೀಡಿಂಗ್ ಜಾಸ್ತಿ ಆಗ್ಬೋದು, ಡೇಟು ನಾವು ಗೊತ್ತಿಲ್ಲದೆ ಜಾಸ್ತಿ ದಿವಸಕ್ಕೆ ಕಮ್ಮಿ ದಿವಸಕ್ಕೆ ಆಗ್ಬೋದು. ಆ ಥರ ಟೈಮಲ್ಲಿ ಫ್ರೆಂಡ್ಸ್ ಯಾರಾದ್ರೂ ಅಷ್ಟೇ, ನೀವು ದಯವಿಟ್ಟು ಯಾರು ಡಿಲೇ ಮಾಡಬೇಡಿ, ಆದಷ್ಟು ಬೇಗನೆ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳಿ ಫ್ರೆಂಡ್ಸ್. ನಾನು ಒಂದ್ಸಲಿ 3 ಮಂತ್ಸ್ಗೆ ಡೇಟ್ ಆಗಿದೆ. ಆವಾಗ ನನಗೆ ತುಂಬ ಭಯ ಆಯ್ತಿತ್ತು. ಯಾಕೆಂದರೆ ಫ್ರೆಂಡ್ಸ್, ನನಗೆ ಆಲ್ರೆಡಿ ದೊಡ್ಡ ಮಕ್ಕಳಿದ್ದಾರೆ 20 ವರ್ಷದ ಮೇಲೆ. ಆದ್ರೂ ಹಿಂಗಾಗ್ತದೆ. ಆಗ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ ಎಲ್ಲ ಮಾಡಿದಾಗ ಫ್ರೆಂಡ್ಸ್ ಏನು ಪ್ರಾಬ್ಲಮ್ ಇಲ್ಲ ಅಂತ ಅಂಬೇಡ್ಕರ್ ಹಾಸ್ಪಿಟಲ್ ಹೇಳಿದ್ರು. ಆಮೇಲೆ ಟ್ಯಾಬ್ಲೆಟ್ ಕೊಟ್ಟಿದ್ರು, ನಾನು ಡೇಟ್ ಆದೆ. ಆಮೇಲೆ ಫ್ರೆಂಡ್ಸ್ ಯಾವುದಾದ್ರೂ ನೋಡಿ, ನನಗೂ ಇವಾಗ ಕೈಯಲ್ಲೆಲ್ಲ ಒಂದೊಂದ್ಸರಿ ಗಂಟು ಥರ ಇಟ್ಕೊಳ್ಳುತ್ತೆ ಫ್ರೆಂಡ್ಸ್. ಆದರೆ ತೋರಿಸಿದ್ದೀನಿ, ಅವರು ಏನಿಲ್ಲ ನಾರ್ಮಲ್ ಇದ್ದಾರೆ. ಆದರೆ ಫ್ರೆಂಡ್ಸ್, ಅವರೇನು ಸ್ವಾತಿ ಅವರಮ್ಮ ಸುಮಾ ಗೌಡ್ರು ಏನೂ ತೋರಿಸಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ನೋಡಿ. ವಿಧಿ ಆಟ ಹೆಂಗೆ ಅವ್ರ ಮಗನ ಮದುವೆ ಫ್ರೆಂಡ್ಸ್, ನಾನು ಅದಕ್ಕೆ ಅದೇ ಫೋಟೋ ಹಾಕಿದ್ದೀನಿ ನೋಡಿ ತಮ್ಮನಲ್ಲಿ. ಯಾಕೆ ಗೊತ್ತಾ, ಅದರಲ್ಲಿ ಅವ್ರ ನಗು ಮುಖ ಯಾವ ಥರ ಇದೆ, ಅವರು ಅದೇ ಥರ ನಮ್ಮ ಮನಸ್ಸಲ್ಲಿ ಇರಬೇಕು ಫ್ರೆಂಡ್ಸ್. ನೋಡಿ, ಎಲ್ಲರೂ ಅವರು ಎಷ್ಟು ಒಂದು 76,000 ಸಬ್ಸ್ಕ್ರೈಬರ್ ಜನನ ಇದು ಮಾಡ್ಕೊಂಡಿದ್ದಾರೆ. ಏನಿಲ್ಲ, ಅವರು ಸುಹಾಸರು ನಮ್ಮ ಅಮ್ಮಂಗೆ 1,00,000 ಸಬ್ಸ್ಕ್ರೈಬರ್ ಆಗಬೇಕು. ಅವ್ರಿಗೆ ಅದೊಂದು ಆಸೆ ಇತ್ತು ಅಂತ ಹಾಕಿದ್ದಕ್ಕೆ ಸ್ವಲ್ಪ ಜನ ಸಬ್ಸ್ಕ್ರೈಬರ್ಗೋಸ್ಕರ ವೀಡಿಯೋ ಹಾಕಿದ್ದಾರೆ. ಜನ ಬಿಡಿ ಫ್ರೆಂಡ್ಸ್, ಏನು ಗೊತ್ತಾ, ಒಳ್ಳೇದಾದರೂ ಮಾತಾಡ್ತಾರೆ, ಕೆಟ್ಟದ್ದಾದರೂ ಮಾತಾಡ್ತಾರೆ. ಅವ್ರದ್ದೇ ನೋಡಿದ್ದೀರಾ, ಅವರೇ ಸರಿ ಇರಲ್ಲ, ಇನ್ನೊಬ್ಬರ ಬಗ್ಗೆ ಮಾತಾಡ್ತಾರೆ. ಈ ಜನದ ಬಗ್ಗೆ ಅದಕ್ಕೆ ಫ್ರೆಂಡ್ಸ್ ಯಾವಾಗಲೂ ನಾವು ತಲೆ ಕೆಡಿಸ್ಕೋಬಾರ್ದು ನೋಡಿ. ಈ ಮನುಷ್ಯ ಹೆಂಗೆ ಅಂದರೆ ಫ್ರೆಂಡ್ಸ್, ಒಳ್ಳೇದು ಮಾಡಿದ್ರು ಮಾತಾಡ್ತಾರೆ, ಕೆಟ್ಟದ್ದು ಮಾತಾಡಿದ್ರು ಮಾತಾಡ್ತಾರೆ. ಕೆಟ್ಟದ್ದಾದರೆ ಅವನು ಆ ಥರ ಮಾಡ್ತಿದ್ದ, ಅದಕ್ಕೆ ಹಂಗಾಯ್ತು ಅಂತಾರೆ. ಒಳ್ಳೇದು ಮಾಡಿದ್ರೆ ಅಯ್ಯೋ ಅವ್ರು ತುಂಬ ಇದು ಮಾಡ್ತಾರೆ. ಈ ಮನುಷ್ಯನ ಜೀವನನೇ ಅಲ್ವಾ, ಅಷ್ಟೇ ಅಲ್ವಾ ಫ್ರೆಂಡ್ಸ್. ಈಗ ಯಾರಾದ್ರೂ ಅಷ್ಟೇ, 100ಕ್ಕೆ ಎಲ್ಲೋ ಒಬ್ಬರು ಇರೋದನ್ನು ಮಾತಾಡೋರು, ಒಂದು ಒಳ್ಳೇದನ್ನ ಮಾತಾಡಿರೋರು ಹಾಗೆ ಫ್ರೆಂಡ್ಸ್. ಆಮೇಲೆ ನನಗೆ ಆವಾಗ ಒಂದು ಸ್ವಲ್ಪ ಡೌಟ್ ಬಂದಿತ್ತು, ಯಾಕೆ ಅವರು ಅಷ್ಟೊಂದು ಹೇಳ್ತಾಯಿದ್ರು. ಆಮೇಲೆ ನೀವು ಇನ್ನೊಂದನ್ನ ನೀವು ಬೇಕಿದ್ರೆ ಫ್ರೆಂಡ್ಸ್, ನೀವು ಯಾರಾದರೂ ವೀಡಿಯೋ ನೋಡಿಲ್ಲ ಅಂದರೆ ಆ ವೀಡಿಯೋನ ಗಮನಿಸಿ. ಸ್ವಾತಿ ಗೌಡ ಅನ್ನೋ ಚಾನಲಲ್ಲಿ ಆ ಟೈಮಲ್ಲಿ ಆಲ್ರೆಡಿ ಅವರು ವೀಕ್ ಆಗಿ ಹೋಗ್ಬಿಟ್ಟಿದ್ರು. ಅವ್ರಿಗೆ ಫ್ರೆಂಡ್ಸ್ ನೋಡಿ, ಅವ್ರಿಗೆ ಬಂದಿದ್ದು ಈ ಮೂಗತ್ರ ಕ್ಯಾನ್ಸರು.
ಈ ಮೂಗದು 100 ಕೊಬ್ಬರಿಗೆ ಅಂತ ಬರೋದು ಫ್ರೆಂಡ್ಸ್. ಏನು ಗೊತ್ತಾ, ಮನುಷ್ಯ ದೇವರು ಅವನ ಮೇಲೆ ಭಾರ ತಗೊಳ್ಳಲ್ಲ. ಏನಾದರೂ ನಮಗೊಂದು ಕಾಯಿಲೆ ಕೊಟ್ಟು, ಇಲ್ಲ ಒಂದು ಯಾವುದಾದ್ರೂ ಆಕ್ಸಿಡೆಂಟು ಏನಾದರೂ ಕೊಟ್ಟು ಒಂದು ನಮ್ಮನ್ನು ಕರ್ಕೋಬೇಕಲ್ಲ, ಅದಕ್ಕೋಸ್ಕರ. ಆಮೇಲೆ ಅವ್ರ ಸೊಸೆ ಬಗ್ಗೆನೂ ಫ್ರೆಂಡ್ಸ್ ಸ್ವಲ್ಪ ಜನ ಅವರು ನೋಡೋಕ್ಕೆ ಬಂದಿಲ್ಲ, ಹಾಗೆ ಹೀಗೆ ಅದೆಲ್ಲ ನಾವು ಮಾತಾಡಬಾರ್ದು ಫ್ರೆಂಡ್ಸ್. ಈಗ ನೋಡಿ, ಅವರು ಪ್ರೆಗ್ನೆಂಟ್ ಇದ್ದಾರೆ. ಈಗ ಅವ್ರ ಪರಿಸ್ಥಿತಿ ಹೆಂಗಿದೆ, ಈಗ ಅವ್ರ ಮನೆಗೊಂದು ಮಗು ಬರ್ತಾ ಇದೆ ಅಂದರೆ ಅವರು ಸೇಫ್ ಆಗಿರಬೇಕಲ್ಲ. ಆಮೇಲೆ ಅವರು ಸುಹಾಸು ಬಂದಿಲ್ಲ ನೋಡೋಕ್ಕೆ, ಜನ ನೋಡಿ, ಅವರು ಯಾವತ್ತೇ ಆಗಲಿ ತಾಯಿ ಮಗ ಮಕ್ಕಳು ಅನ್ನೋದು ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಸಂಬಂಧ ಬಿಟ್ಟೋಗಲ್ಲ. ಈಗ ನೋಡಿ, ಅವ್ರ ಅಮ್ಮನ ಕಾರ್ಯ ಅವ್ರದ್ದೆಲ್ಲನೂ ಸುಹಾಸ್ ಆಗಲಿ, ಸ್ವಾತಿ ಆಗಲಿ, ಅವ್ರ ಗಂಡ ಆಗಲಿ, ಅವ್ರ ಸೊಸೆ ಆಗಲಿ, ಅವರೆಲ್ಲ ನೋಡ್ದೇನೆ ನಾವು ಯಾರು ಏನು ಸಬ್ಸ್ಕ್ರೈಬರ್ ಅವ್ರು ನೋಡಿಲ್ಲ. ನಾವು ಏನು ಅಕಸ್ಮಾತ್ ಅವ್ರದ್ದು ಅಂತ್ಯಕ್ರಿಯೆ ಬನಶಂಕರಿ ನಡೀತು, ಆವಾಗ ಎಲ್ಲರೂ ಸ್ವಲ್ಪ ಜನ ಟೈಮ್ ಇರೋರು ಹೋಗಿದ್ರು ಫ್ರೆಂಡ್ಸ್. ನಾನು ಆ ಟೈಮಲ್ಲಿ ಆವತ್ತೇ ನಾನು ಬಸ್ಸಲ್ಲಿ ಹೋಗ್ಬೇಕಾದ್ರೆ ಅವ್ರದ್ದು ವೀಡಿಯೋ ನೋಡಿದ್ದು ಫ್ರೆಂಡ್ಸ್. ನಾನು ಆವತ್ತು ನಮಗೆ ಊರಲ್ಲಿ ಒಂದು ಮದುವೆ ಇತ್ತು, ನಮ್ಮ ಕ್ಲಾಸ್ಮೇಟು ಮತ್ತು ನಮ್ಮ ಪಕ್ಕದ ಮನೆಯವ್ರದ್ದೇ. ನಾನು ಕೆಲಸದ ಬಿಜಿಲಿ ಸರಿಯಾಗಿ ಮೊಬೈಲ್ನೇ ನೋಡಲ್ಲ, ನನಗೆ ಬರೀ ಫೋನು ಅದು ಇದು ಕೆಲಸನೇ ಆಗುತ್ತೆ. ಯೂಟ್ಯೂಬ್ ಓಪನ್ ಮಾಡಿ ನೋಡಿದೆ. ನಾನು ನೋಡಿದಾಗ ಸುಮಾ ಆಂಟಿ ಇನ್ನಿಲ್ಲ ಅಂತ ಅವ್ರದ್ದು ಒಂದು ಫೋಟೋ ನೋಡಿದೆ ಫ್ರೆಂಡ್ಸ್. ನಾನು ನಿಜವಾಗ್ಲೂ ಎಷ್ಟೊತ್ತು ಮನಸ್ಸಲ್ಲಿ ಉದ್ದಕ್ಕೂ ಹೋಗೋ ಟೈಮಲ್ಲೆಲ್ಲ ಮನಸ್ಸಲ್ಲಿ ಏನು ಅಂದ್ಕೊಂಡೆ ಗೊತ್ತಾ, ಅಯ್ಯೋ ಎಷ್ಟೊಂದು ಟ್ರೀಟ್ಮೆಂಟ್ ಕೊಡಿಸಿದ್ದಾರೆ ಅವರು. ಪಾಪ ನೋಡಿ, ಸ್ವಾತಿಗೂ ಏನೋ ಬೆನ್ನೇನೋ ಆಪ್ರೇಷನ್ ಇದೆ. ಅವರು ನೋಡಿ, ನಾವು ಒಂದು ಹೆಣ್ಮಗಳಾಗಿ ಇನ್ನೊಂದು ಹೆಣ್ಮಗಳ ಬಗ್ಗೆ ನಾವು ತಪ್ಪು ಮಾತಾಡೋದು. ಯಾಕೆ ಗೊತ್ತಾ, ಅವರು ಅವ್ರ ಅಮ್ಮನ ಕರ್ಕೊಂಡು ಬರೋದಾಗಲಿ, ಆಮೇಲೆ ನೋಡಿ ಫ್ರೆಂಡ್ಸ್, ಒಂದು ಕೆಲಸ ಬೇಕಾದರೂ ಮಾಡ್ಬೋದು. ಒಂದು ಮಗನ್ನ ಮನೆಯೊಳಗೆ ಅದನ್ನು ನೋಡ್ಕೊಳ್ಳೋಕ್ಕೆ ಎಷ್ಟು ಕಷ್ಟ ಇದೆ ಅಂತ ಮಕ್ಕಳು ಎತ್ತಿರೋರಿಗೆ ಗೊತ್ತು ಫ್ರೆಂಡ್ಸ್. ಯಾಕೆ ಗೊತ್ತಾ, ಬೇಕಾದರೆ ನಮಗೆ ಒಂದು ಕೆಲಸ ಮಾಡಿದ್ರೆ ಮೈ ನೋವು ಬಂದರೆ 5 ನಿಮಿಷಕ್ಕೆ ನಮಗೆ ಆ ಮೈ ಕೈ ನೋವು ಹೋಗ್ಬಿಡುತ್ತೆ ಫ್ರೆಂಡ್ಸ್. ಆದರೆ ಮಕ್ಕಳನ್ನ ಸಂದು ಹಿಡಿದು ಅವ್ರು ಓಡಾಡೋದು, ಅವ್ರಿಗೆ ಸ್ನಾನ ಮಾಡಿಸೋದು, ಅವ್ರಿಗೆ ಊಟದ ಮೇಲೆ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ಫ್ರೆಂಡ್ಸ್, ಮಕ್ಕಳು ನಾವೇಳಿ ಟೈಮಲ್ಲಿ ಮಲ್ಕೊಳ್ಳಲ್ಲ. ಅದಲ್ಲದೆ ಅವನು ವೀರು ಬಂದು ಚಿಕ್ಕ ಮಗು, ಅವರು ಯಾವಾಗ ಮಲ್ಕೋತಾರೆ ಅವರು ಆವಾಗ ನಾವು ಕೆಲಸ ಮಾಡ್ಕೋಬೇಕು ಮನೇಲಿ. ಈಗ ಅವರು ಸುನಿಯಣ್ಣ ಅವರಾದರೂ ಆಗ್ಬೋದು, ಅಳಿಯ ಆದ್ರೂ ಅವರು ಅವ್ರ ಅಮ್ಮನ ಅಷ್ಟು ಚೆನ್ನಾಗಿ ನೋಡ್ಕೊತಾಯಿದ್ರು. ಅವರು ಸುಹಾಸ ಆದರೂ ಅಷ್ಟೇ. ಪಾಪ ಅವ್ರ ಗಂಡ ಅಂತೂ ಫ್ರೆಂಡ್ಸ್ ನೋಡಿ, ಅವ್ರ ಮುಖದಲ್ಲಿ ಒಂದು ಚೂರು ನಗು ಇರಲಿಲ್ಲ. ಯಾವಾಗ ಅವ್ರಿಗೆ ಆ ಥರ ಕ್ಯಾನ್ಸರ್ ಅಂತ ಬಂತು ಫ್ರೆಂಡ್ಸ್, ನಾನು ಎಲ್ಲ ವೀಡಿಯೋದಲ್ಲೂ ನೋಡಿದ್ದೀನಿ. ಅವ್ರ ಹಸ್ಬೆಂಡ್ ಏನು ಮಾಡ್ತಾಯಿದ್ರು, ರಾಜು ಅಂಕಲು, ಅವ್ರ ಜೊತೆ ಎಲ್ಲ ಮಾತಾಡುವಾಗ, ಅವ್ರ ಜೊತೆ ಇದ್ದಾಗ ಒಂದು ಸ್ವಲ್ಪ ನಗು ಮುಗು ತಕ್ಕ ಇರ್ತಾಯಿದ್ರು ಫ್ರೆಂಡ್ಸ್. ಇದನ್ನು ನಾನು ಅವ್ರ ವೀಡಿಯೋದಲ್ಲಿ ನೋಡಿರೋದನ್ನ ಹೇಳ್ತಾ ಇರೋದು ಫ್ರೆಂಡ್ಸ್. ನಾವೇನು ಇದಕ್ಕೆ ಸಬ್ಸ್ಕ್ರೈಬರ್ಲಿ ಜನ ನೋಡಲಿ ಅಂತ ಹೇಳ್ತಾರೆ ಫ್ರೆಂಡ್ಸ್. ನಾನು ಒಂದು ಮನುಷ್ಯನ ಜೀವನದಲ್ಲಿ ನಾವೇನೆಲ್ಲ ಆಸೆ ಇಟ್ಕೊಂಡಿರ್ತೀವಿ, ಏನಾಗುತ್ತೆ ಏನು ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಿಮಗೆ ಬೇಕಾದ್ರೆ ಇಷ್ಟ ಇದ್ದರೆ ನೋಡಿ ಫ್ರೆಂಡ್ಸ್, ಇಲ್ಲ ಅಂದರೆ ಬೇಕಾದ್ರೆ ಸ್ಕಿಪ್ ಮಾಡಿ, ಅದರ ಅವಶ್ಯಕತೆ ನನಗಿಲ್ಲ. ಆದರೆ ನೋಡೋರು ಸ್ವಲ್ಪ ಜನ ನೋಡಲಿ, ನಮ್ಮ ಮನುಷ್ಯನ ಜೀವನ ಯಾವ ಥರ ಇರುತ್ತೆ, ನಮಗೆ ಯಾವ ಥರ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಅಷ್ಟೇ ನಾನು. ಆಮೇಲೆ ನೋಡಿದ್ರೆ ಫ್ರೆಂಡ್ಸ್, ಅವರು ಎಷ್ಟೇ ಆಗಲಿ ನೋಡಿ ಫ್ರೆಂಡ್ಸ್, ಅವ್ರು ಕಟ್ಕೊಂಡು ಗಂಡ ಅಲ್ವಾ, ಅವ್ರನ್ನೆಲ್ಲ ಪೂರ್ತಿ ಅವರೇ ನೋಡ್ಕೊತಾಯಿದ್ರು. ಇವರು ಎಲ್ಲರೂ ನೋಡ್ತಾಯಿದ್ರು ಫ್ರೆಂಡ್ಸ್. ಆದರೆ ಯಾರೂ ನೋಡ್ತಾ ಇಲ್ಲ ಅಂತಲ್ಲ. ಅವರು ಸ್ವಾತಿ ಅಂತೂ ಪಾಪ ಅವ್ರ ಮನೆಗೆ ಕರ್ಕೊಂಡು ಬಂದು, ಆದರೆ ಅವ್ರ ಅಮ್ಮನ ಮುಖದಲ್ಲಿ ನಗುನೇ ಹೋಗ್ಬಿಡ್ತು ಫ್ರೆಂಡ್ಸ್, ಕ್ಯಾನ್ಸರ್ ಅಂತ ಅಂದ ತಕ್ಷಣ. ಆದರೆ ಇನ್ನೊಂದೇನು ಅಂದರೆ ಫ್ರೆಂಡ್ಸ್, ನಾನೇನು ಅಂದ್ಕೊಂಡಿದ್ದೆ, ಅವ್ರಿಗೆ ಈಗ ಎಲ್ಲ ಟ್ರೀಟ್ಮೆಂಟ್ ಕೊಡಿಸ್ತಾ ಇರಲ್ಲ, ಒಂದು 6 ಮಂತು 7 ಮಂತು ಸುಮಾ ಆಂಟಿ ಇನ್ನೂ ಬದುಕಿರ್ತಾರೇನೋ ಅಂದ್ಕೊಂಡಿದ್ದೆ ಫ್ರೆಂಡ್ಸ್. ನಿಜವಾಗ್ಲೂ ಅವ್ರು ಕೊಡೋ ಟ್ರೀಟ್ಮೆಂಟು ಎಲ್ಲ ದೇವ್ರುಗಳಿಗೆ ನೋಡಿ ಫ್ರೆಂಡ್ಸ್, ಮಿತಿ ಮೀರಿ ಹೋದಾಗ ದೇವ್ರು ತಾನೇ ಏನು ಮಾಡೋಕ್ಕಾಗುತ್ತೆ. ನಾವು ದೇವ್ರನ್ನೂ ಅನ್ನೋಕ್ಕಾಗಲ್ಲ. ಯಾಕೆ ಗೊತ್ತಾ, ನಾವು ಅನ್ಕೋಬೇಕಾಗಿರೋದು ಇಷ್ಟೇ ಫ್ರೆಂಡ್ಸ್, ನಮ್ಮ ಹಣೆಯಲ್ಲಿ ನಾವು ಬರ್ಸ್ಕೊಂಡು ಬಂದಿರೋದು. ನೋಡಿ, ಅವ್ರ ಜೀವನದಲ್ಲಿ ಒಳ್ಳೆ ಮಗನೂ ಪಡೆದ್ರು, ಒಳ್ಳೆ ಮಗಳು, ಒಳ್ಳೆ ಅಳಿಯ ಸಿಕ್ತ, ಮೊಮ್ಮಗನ ನೋಡ್ತಾಯಿದ್ರು. ಏನಂದರೆ ಫ್ರೆಂಡ್ಸ್, ನಮ್ಮ ಆಸೆಯಂತೆ ದೇವರು ಯಾವುದು ನಡೆಸಿ. ಯಾಕೆ ಗೊತ್ತಾ, ಅವ್ರ ಮನಸ್ಸಲ್ಲಿ ಇನ್ನೊಂದೇ ಒಂದು ಏನಿತ್ತು ಗೊತ್ತಾ, ಸುಹಾಸ್ ಅವ್ರದ್ದು ಪಾಪು, ಅವ್ರಿಗೆ ಡೆಲಿವರಿ ಆಗೋದೊಂದು ನಮಗೂ ಒಂದು ಆಸೆ ಇರುತ್ತೆ ಅಲ್ವಾ, ಹಾಗೆ ಫ್ರೆಂಡ್ಸ್. ಆದರೆ ನೋಡಿ, ದೇವರು ನಮ್ಮ ಆಸೆನೆಲ್ಲ ನೆರವೇರಿಸಲ್ಲ ಫ್ರೆಂಡ್ಸ್. ಒಬ್ಬೊಬ್ರು ಏನು ಹೇಳ್ತಾರೆ ಗೊತ್ತಾ, ಅಯ್ಯೋ ಬಿಡ್ರಿ ಇವತ್ತಿದ್ದರೆ ನಾಳೆ ಇಲ್ಲ ಜೀವನ ಅಂತಾರೆ. ಆ ಥರ ಹಂಗಿರುತ್ತೆ ಫ್ರೆಂಡ್ಸ್. ಹಂಗಾಗಿ ನಾನು ಅವ್ರದ್ದು ಒಂದು ವೀಡಿಯೋನೂ ಬಿಟ್ಟಿಲ್ಲ. ಅವರು ಏನೇನು ಸುಮಾ ಗೌಡ್ರು ಅವರೆಲ್ಲ ಇದು ವೆಜಿಟೇಬಲ್ಲು ಮತ್ತು ನಾನ್ ವೆಜ್ಜು ಅಡುಗೆ, ಅವರೆಲ್ಲ ಅಡುಗೆ ಮಾಡೋದು, ಮತ್ತು ಅವರು ಸುಹಾಸು ಡೆಕೋರೇಷನ್ ಎಲ್ಲ ಮಾಡೋಕ್ಕೆ ಹೋಗೋದು, ಆ ವಿಡಿಯೋನೂ ನೋಡಿದ್ದೀನಿ. ಆಮೇಲೆ ಅವರು ಮಗಳು ಮದುವೆ ಆದಾಗಂತೂ ಅವ್ರು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿ, ಎಷ್ಟು ಅವ್ರ ಮಗಳು ಮದುವೆ, ಅವರ ಮಗ ಸುಹಾಸ್ ಮದುವೆ ಆದಮೇಲೇನೋ ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗಿದ್ದು. ಈಗ ಫ್ರೆಂಡ್ಸ್, ಅವ್ರಿಗೆ ಏನಾಗಿದೆ ಮೊದಲೇ ನೋಡಿದ್ದೀರಾ, ಮೂಗಲ್ಲಿ ಅವರು ತೋರಿಸಿದ್ದಾರೆ ನೋಡಿ ಆಪ್ರೇಷನ್, ಇಲ್ಲಿಂದ ಪೂರ್ತಿ ಇಲ್ಲಿ ತನಕ ಆಪ್ರೇಷನ್ ಆದಮೇಲೆ ಮತ್ತೆ ಇನ್ನೊಂದು ಚೆಕಪ್ ಕರ್ಕೊಂಡೋದಾಗ ಡಾಕ್ಟ್ರ್ ಏನು ಹೇಳಿದ್ರೆ, ಇಲ್ಲಿ ಇದು ಕತ್ತೈತಲ್ಲ ಫ್ರೆಂಡ್ಸ್, ಇಲ್ಲೆಲ್ಲ ಮತ್ತೆ ಬಂದಿದೆ ಅಂತ ಹೇಳಿದ್ರೆ, ಆದರೆ ಅದನ್ನು ಆಪ್ರೇಷನ್ ಮಾಡಬೇಕು ಅಂದರೆ ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಅಂತ ಡಾಕ್ಟ್ರ್ ಹೇಳಿದ್ದಾರೆ ಅಂತ ಅವರು ಸ್ವಾತಿ ಒಂದು ವೀಡಿಯೋದಲ್ಲಿ ಹೇಳಿದ್ದಾರೆ ನೋಡಿ ಫ್ರೆಂಡ್ಸ್. ಇಲ್ಲಿ ಪೂರ್ತಿ ಅವ್ರಿಗೆ ಈಗ ನೋಡಿ, ಅವ್ರಿಗೆ ಇಲ್ಲಿ ಮೂಗಲ್ಲಿ ಬಂದ್ಬಿಡ್ತಲ್ಲ ಫ್ರೆಂಡ್ಸ್, ಅದೇನಾಯಿತು ತಲೆಗೆಲ್ಲ ಸ್ಪ್ರೆಡ್ ಆಗೋಯ್ತು. ಹಂಗಾಗಿ ಆದರೆ ಅದು ಬರೋದು 100 ಕೊಬ್ಬರಿಗೆ ಅಂತ ಈ ಥರ ಕ್ಯಾನ್ಸರ್. ಅವರು ಅದನ್ನು ಹೇಳಿದ್ರು. ಅವರು ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ದಾರೆ.
ಆದರೆ ಏನಪ್ಪ ಅಂದರೆ ಫ್ರೆಂಡ್ಸ್, ಅವರು ವೀಡಿಯೋನ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ನಾನು ಅವ್ರಿಗೆ ಆಲ್ರೆಡಿ ಫಸ್ಟೇ ಸಬ್ಸ್ಕ್ರೈಬರ್ ಆಗಿದ್ದೀನಿ. ಫಸ್ಟು ನಾನು ಸ್ವಾತಿಯವ್ರ ವೀಡಿಯೋನ ನೋಡ್ತಾಯಿದ್ದೆ. ಸ್ವಾತಿಯವರು ಫಸ್ಟು ಸ್ವಲ್ಪ ಈಗ 4 ವರ್ಷ 3 ವರ್ಷದಿಂದ ಸಣ್ಣಕ್ಕಿದ್ರಲ್ಲ, ಸ್ವಲ್ಪ ಅವ್ರ ಮಗು ಅವರು ಪ್ರೆಗ್ನೆಂಟ್ ಆಗೋದಕ್ಕಿಂತ ಮುಂಚೆಯಿಂದಲೂ ಅವ್ರ ವೀಡಿಯೋ ನೋಡಿದ್ದೀನಿ. ಪ್ರೆಗ್ನೆಂಟ್ದು ಅವ್ರದ್ದು ಹಾಸ್ಪಿಟ್ಲ್ ವೀಡಿಯೋ ಎಲ್ಲ, ಅವ್ರದ್ದು ಬರ್ತಡೇ ವೀಡಿಯೋ ಎಲ್ಲ ವೀಡಿಯೋ ನನ್ನ ಫ್ರೆಂಡ್ಸ್ ಟೈಮ್ ಇದ್ದಾಗ ಒಂದು 5 ನಿಮಿಷನಾದರೂ ನಾನು ಅವ್ರ ವೀಡಿಯೋ ನೋಡಿದ್ದೀನಿ. ಇವರು ಸುಮಾ ಗೌಡ್ರು ಅವ್ರದ್ದು ನೋಡಿದ್ದೆ. ಆಮೇಲೆ ಅವರು ಒಂದು ಸಲ ಫ್ರೆಂಡ್ಸ್ ಹತ್ಕೊಂಡು ವೀಡಿಯೋ ಮಾಡಿದರು ನೋಡಿ. ಆಮೇಲೆ ಅದು ಯೂಟ್ಯೂಬ್ದಲ್ಲಿ ಆಮೇಲೆ ಸುಹಾಸ್ ವೀಡಿಯೋ ಮಾಡಿದ್ದು ಎಲ್ಲನೂ ನೋಡಿದ್ದೀನಿ ಫ್ರೆಂಡ್ಸ್. ಆದರೆ ಅವರು ಸ್ವಾತಿ ಪಾಪ ಇವಾಗ ಏನೋ ಒಂದು ಪೋಸ್ಟ್ ಹಾಕಿದ್ದಾರೆ ಅವ್ರದ್ರಲ್ಲಿ, ನಾನು ಸ್ವಲ್ಪನೇ ಓದಿದ್ದು. ಈಗ ನೋಡಿ ಫ್ರೆಂಡ್ಸ್, ಯಾರಿಗೇ ಆಗಲಿ ಒಂದು ಸಾವು ಅಂತ ಆದಾಗ ಸಡನ್ನಾಗಿ ಬಂದು ಅವರು ವೀಡಿಯೋ ಮಾಡೋಕ್ಕಾಗಲಿ ಯಾರಿಗೂ ಆಗಲ್ಲ. ಯಾಕೆಂದರೆ ಅವ್ರ ಅಮ್ಮ ಅವ್ರ ಕಣ್ಮುಂದೆ ಇನ್ನೂ ಸ್ವಲ್ಪ ದಿನ ಬದುಕ್ತಾರೆ ಅಂತ ಅವ್ರು ಆಸೆ ಇಟ್ಕೊಂಡಿದ್ರು ಫ್ರೆಂಡ್ಸ್. ಆದರೆ ನಾವು ಎಷ್ಟೋ ಜನರ ಮನಸ್ಸಲ್ಲಿ ಸುಮಾ ಆಂಟಿ ಅವರು ಈಗಲೇ ಸತ್ತೋಯ್ತಾರೆ ಅಂತ ತಿಳ್ಕೊಂಡಿಲ್ಲ ಫ್ರೆಂಡ್ಸ್. ನಾನು ತಿಳ್ಕೊಂಡಿರಲಿಲ್ಲ. ಅವರ ಆ ಮುಗ್ಧ ಮಾತು, ಆ ನಗು ನೋಡಿದ್ದೀರ ಫ್ರೆಂಡ್ಸ್. ಯಾಕೆಂದರೆ ಫ್ರೆಂಡ್ಸ್, ನಾನು ನಿಮಗೆಲ್ಲ ಹೇಳೋದು ಒಂದೇ ಮಾತು, ಅವ್ರಿಗೆ 1 ಲಕ್ಷ ಸಬ್ಸ್ಕ್ರೈಬರ್ ಆಗಿ ಅದನ್ನು ತಗೋಬೇಕು ಅಂತ ಆಸೆ ಇತ್ತಂತೆ. ದಯವಿಟ್ಟು ನೀವೆಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಅದರಿಂದ ನಾವು ಕಳ್ಕೊಳ್ಳೋದು ಏನಿದೆ? ಅದರಿಂದ ಏನು ನಮ್ಮ ಚಾನಲ್ ಹೋಗುತ್ತಾ, ಇಲ್ಲ ನಮ್ಮ ದುಡ್ಡು ಹೋಗುತ್ತಾ? ಯಾರ್ಯಾರು ವೀಡಿಯೋ ನೋಡ್ತೀರಿ ಸುಮಾ ಗೌಡ್ರದ್ದು ಮತ್ತು ಸುಮಾ ಗೌಡ್ರದ್ದು ವೀಡಿಯೋ ಇದೆಯಲ್ಲ, ಅದನ್ನು ನೀವು ನೋಡೋಕ್ಕೆ ಅಂತ ಹೋದಾಗ ದಯವಿಟ್ಟು ಪಕ್ಕದಲ್ಲಿರೋ ಸಬ್ಸ್ಕ್ರೈಬನ್ನು ಒತ್ತಿ ಫ್ರೆಂಡ್ಸ್. ನಾನು ದಯವಿಟ್ಟು ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ. ಯಾಕೆ ಗೊತ್ತಾ, ಈಗ ಅವರು ಸತ್ತೋಗಿದ್ದಾರೆ, ನಾವು ಸತ್ತ ಮೇಲೆ ಫ್ರೆಂಡ್ಸ್ ಅದನ್ನು ನೋಡ್ತೀವಿ, ಇಲ್ಲ ನಮಗೆ ಗೊತ್ತಿಲ್ಲ. ಈಗ ಅವ್ರ ಮಕ್ಕಳು ಬದುಕಿದ್ದಾರೆ, ಅವರಾದರೂ ಮನಸ್ಸಲ್ಲಿ ಅವ್ರಿಗೆ ಅಯ್ಯೋ ನಮ್ಮ ಅಮ್ಮಂದೊಂದು ಆಸೆ ಇತ್ತು, 1 ಲಕ್ಷ ಆಯಿತು ಅನ್ನೋದಿಲ್ಲ. ಆಮೇಲೆ ಅವರು ನಮ್ಮ ವೀಡಿಯೋನ ನೋಡ್ತಾರೋ ಇಲ್ಲೋ ನನಗಂತೂ ಗೊತ್ತಿಲ್ಲ ಫ್ರೆಂಡ್ಸ್. ನಾವೆಲ್ಲ ಚಿಕ್ಕ ಯೂಟ್ಯೂಬರ್ಸೇ. ನಂದು 4 ವರ್ಷದ ಮುಂಚೆ ಒಂದು ಚಾನಲ್ ಇತ್ತು, ನಮ್ಮ ವೀಡಿಯೋನ ನೋಡ್ತಾರೋ ಇಲ್ಲೋ ಗೊತ್ತಿಲ್ಲ. ಅಕಸ್ಮಾತ್ ಅವ್ರ ಫ್ರೆಂಡ್ಸ್ ಯಾರಾದರೂ ನನ್ನ ವೀಡಿಯೋ ನೋಡಿದ್ರೆ ಹೇಳಿ. ದಯವಿಟ್ಟು ಸ್ವಾತಿ, ನೀವು ಜಾಸ್ತಿ ಏನು ಟೆನ್ಷನ್ ಮಾಡಿ. ಯಾಕೆ ಗೊತ್ತಾ, ನಿಮಗೆ ಮಗು ಇದೆ, ಮೊದಲೇ ನಿಮಗೂ ಏನೋ ಒಂದು ಆಪ್ರೇಷನ್ ಆಗಿದೆ. ನಿಮ್ಮ ಹಸ್ಬೆಂಡು ಸುನಿ ಅಣ್ಣ ಅವರು ಇದ್ದಾರೆ ನೋಡಿ. ಎಲ್ಲರೂ ನಾವು ಒಂದಿನ ಸಾಯಬೇಕು, ನೀವು ಆಗಲಿ ನಾವಾಗಲಿ. ಈ ಮನುಷ್ಯನ ಜೀವನ ಯಾರಿಗೂ ಶಾಶ್ವತ ಇಲ್ಲ. ಆದರೆ ನಿಮ್ಮನ್ನ ನಾನು ಈಗಲೇ ದುಃಖನ ಮರೀರಿ, ನಿಮ್ಮ ಅಮ್ಮನ ಮರೀರಿ ಅಂತ ಹೇಳ್ತಾಯಿಲ್ಲ. ಆದಷ್ಟು ನೀವು ಸ್ವಲ್ಪ ಓದಿರೋರು, ಎಜುಕೇಟೆಡು, ಆದಷ್ಟು ಸ್ವಲ್ಪ ಧೈರ್ಯ ತಗೊಳ್ಳಿ ಅಂತ ನಾನು ಅಷ್ಟೇ ಹೇಳೋಕ್ಕಾಗುತ್ತೆ. ಈಗಲೇ ನಿಮ್ಮ ಅಮ್ಮನ ಮರೆತು ನೀವು ಅದು ಮಾಡಿ ಇದು ಮಾಡಿ ಅಂತಲೇ ಹೇಳೋಲ್ಲ. ಯಾಕೆ ಅಂದರೆ ಅದು ಸಂಕಟ ಎಲ್ಲರಿಗೂ ಇದ್ದೇ ಇರುತ್ತೆ. ಆಮೇಲೆ ಇನ್ನೊಂದು, ನಿಮ್ಮ ತಂದೆ ಅವರು ಇದ್ದಾರಲ್ಲ, ಅವರು ಅಷ್ಟೇ. ಅವತ್ತು ನಾನು ನೋಡಿದೆ. ಆಮೇಲೆ ಈಗ ಅವರು ನಿಮ್ಮ ಅಮ್ಮ ಅವರು ನಿಮ್ಮ ಫ್ರೆಂಡ್ಸ್ ಎಲ್ಲ ಅವ್ರು ಮಾತ್ರ ವೀಡಿಯೋದಿಲ್ಲದು. ನಾವು ನಾಳೆ ನನಗೆ ಬೆಳಗ್ಗೆ ಅವ್ರು ಸಾಯೋದು, ನನಗೆ ರಾತ್ರಿನೂ ನಾವು ಹೋಗಿ ಆಂಟಿನ ಮಾತಾಡಿಸ್ಕೊಂಡು ಬಂದು, ಆವಾಗ ಅವರು ನಂದಿನ್ನೇನು ಎಲ್ಲ ಮುಗೀತು, ಇನ್ನು ನನ್ನ ಸುಹಾಸ್ತೊಂದು ಮಗು ನೋಡಿದ್ರೆ ನಂದು ಆಗೋಯ್ತು ಬಿಡು, ಇನ್ನೇನಾಗಬೇಕು ಅಂತ. ಆಮೇಲೆ ಫ್ರೆಂಡ್ಸ್ ಇನ್ನೊಂದು ವಿಷಯ ಗೊತ್ತಾ, ಏನೇ ಗಂಟ್ಲಲ್ಲಿ ಗಂಟಾಗಿರ್ಬೋದು, ಅಲ್ಲಿ ಯಾವ ಜಾಗದಲ್ಲಿ ಹೊಟ್ಟೆಲಾಗಲಿ ಫ್ರೆಂಡ್ಸ್, ನಿಮಗೆ ಬ್ಲೀಡಿಂಗ್ ಜಾಸ್ತಿ ಆಗಿರ್ಬೋದು, ಏನಾದರೂ ಆದರೆ ಫ್ರೆಂಡ್ಸ್ ನಾವು ಮೊದಲು ಬ್ಲಡ್ ಚೆಕಪ್ಪು ಇದನ್ನೆಲ್ಲ ಮಾಡಿಸ್ಕೋಬೇಕು. ಇದೆಲ್ಲನೂ ಫಸ್ಟು. ಹಂಗಾಗಿ ಫ್ರೆಂಡ್ಸ್, ಎಷ್ಟೇ ಆಗಲಿ ಎತ್ತು ತಾಯಿ ಅಲ್ವಾ ಫ್ರೆಂಡ್ಸ್. ನಾವೇನೇ ಹೇಳ್ಬೋದು ಸ್ವಾತಿ ಅವ್ರಿಗೆ. ಅವರು ಸುನಿ ಅಣ್ಣ ಮಾತ್ರ ಸುಮ್ಮನೆ ಹೇಳೋದಲ್ಲ ಫ್ರೆಂಡ್ಸ್, ಅವರು ತುಂಬ ಒಳ್ಳೆಯ ವ್ಯಕ್ತಿ. ಯಾಕೆ ಗೊತ್ತಾ, ಅವರು ಯಾವಾಗ ಸ್ವಾತಿ ಅವರು ಅವ್ರ ಅಮ್ಮನ ಕರ್ಕೊಂಡು ಬಂದಿರೋದು ಹಾಸ್ಪಿಟ್ಲಿಗೆ ಆಗಿರ್ಬೋದು, ತುಂಬ ಚೆನ್ನಾಗಿ ಮಗನ ಥರ ನೋಡ್ತಾ. ಅವರು ಸುವಾಸು ಅಷ್ಟೇ ಫ್ರೆಂಡ್ಸ್. ಯಾರೇ ಆಗಲಿ ಒಂದೊಂದು ಸಲ ಅವ್ರ ಕೆಲಸದ ಬಿಜಿ ಇರುತ್ತೆ. ನಾವು ಯಾವಾಗಲೂ ಮುಂದೆ ನಮ್ಮ ಮನೇಲಾದರೂ ಅಷ್ಟೇ ಫ್ರೆಂಡ್ಸ್. ಅದಕ್ಕೋಸ್ಕರ ಸ್ವಲ್ಪ ಜನ ಅವ್ರ ಅಮ್ಮನ ನೋಡಲಿಲ್ಲ, ಅವ್ರು ನೋಡೋಕ್ಕೆ ಬರಲಿಲ್ಲ. ಇದನ್ನೆಲ್ಲ ನಾವು ಫ್ರೆಂಡ್ಸ್ ಬೇರೆಯವ್ರ ಬಗ್ಗೆ ಯಾವತ್ತೂ ಮಾತಾಡಬಾರ್ದು. ಸ್ವಲ್ಪ ಜನ ಮಾತಾಡ್ತಾರೆ, ದಯವಿಟ್ಟು ಮಾತಾಡಬೇಡಿ. ಯಾಕೆ ಗೊತ್ತಾ, ನಿಮ್ಮ ಮನೇದು ಏನೈತೆ ಅದನ್ನು ಮಾತ್ರ ನೋಡ್ಕೊಳ್ಳಿ. ಬೇರೆಯವ್ರ ಲೈಫಲ್ಲಿ, ಬೇರೆಯವ್ರ ಜೀವನದಲ್ಲಿ ಏನೇನು ಅವ್ರ ಮನೆ ಕಷ್ಟ ಇರುತ್ತೋ, ಅವ್ರ ಅಮ್ಮನ್ನ ನೋಡ್ಕೊಳ್ದೆ ಅವ್ರು ಅಷ್ಟೊಂದು ಹಾಸ್ಪಿಟ್ಲಿಗೆ ತೋರಿಸ್ದೆ, ನಾವೆಲ್ಲ ಏನೋ ಅವ್ರು ನೋಡಲಿಲ್ಲ. ಆದರೆ ದಯವಿಟ್ಟು ಕೆಟ್ಟ ಕಮೆಂಟ್ನ ಹಾಕ್ಬೇಡಿ. ಏನು ಗೊತ್ತಾ, ಇದು ಸೋಷಿಯಲ್ ಮೀಡಿಯಾ. ನಿಮಗೂ ನೀವು ಮಾಡಿ ವೀಡಿಯೋನ, ನೀವು ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ. ನಿಮಗೂ ಏನು ನಿಮ್ಮದೈತೆ ಮಾಡಿ ಹಾಕಿ. ಜನ ಏನು ನೋಡಲ್ಲ ಅಂತ ಇದ್ದಾರೆ. ಇಷ್ಟ ಇದ್ದರೆ ನೋಡ್ತಾರೆ, ಇಲ್ಲ ಅಂದರೆ ಸ್ಕಿಪ್ ಮಾಡ್ತಾರೆ. ಇದು ಸೋಷಿಯಲ್ ಮೀಡಿಯಾ. ಒಬ್ಬರಿಗೆ ಅಂತ ಏನಿಲ್ಲ, ಸಾವಿರಾರು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಇದರಲ್ಲಿ ವೀಡಿಯೋ ಮಾಡ್ತಾರೆ, ದುಡ್ಡು ಮಾಡ್ತಾರೆ, ಎಲ್ಲನೂ ಮಾಡ್ಕೋತಾರೆ. ಅದು ಅವರು ಸ್ವಂತ ಒಳ್ಳೆಯದಕ್ಕೂ ಕೆಟ್ಟದಕ್ಕೂ. ಅದಕ್ಕೋಸ್ಕರ ಸ್ವಾತಿ, ನಾನು ನಿಮ್ಗೆ ಹೇಳೋದು, ನೀವು ನನ್ನ ವೀಡಿಯೋನ ನೋಡ್ತಿರೋ ಇಲ್ವೋ ನನಗಂತೂ ದಯವಿಟ್ಟು ಗೊತ್ತಿಲ್ಲ ಕಣ್ರಿ. ನಾನು ನಿಮ್ಗೆ ಏನು ಹೇಳ್ತೀನಿ, ನಿಮಗೆ ಮಗುನೂ ಐತೆ ಮತ್ತು ಹಸ್ಬೆಂಡ್ ಇದ್ದಾರೆ, ಆಯಿತು. ಈಗ ನೋಡಿ, ಅಮ್ಮಂದು ನಾವು ಮರೀರಿ ಅಂತ ಎಲ್ಲ ಹೇಳ್ತಾ ಇದ್ದು, ಆದಷ್ಟು ಒಂದು 4% ಆದರೂ ಧೈರ್ಯ ತಗೊಳ್ಳಿ. ನಿಮಗೆ ಎಲ್ತ್ ನೋಡ್ಕೊಳ್ಳಿ. ಮತ್ತು ಹಂಗಾಗಿ ಫ್ರೆಂಡ್ಸ್, ನಾನು ಅದಕ್ಕೋಸ್ಕರ ಅವತ್ತಿಂದ 15 ದಿವಸ ಎಲ್ಲರೂ ವೀಡಿಯೋ ಮಾಡಿ ಹಾಕ್ತಾಯಿದ್ರು. ಆದರೆ ನನಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಇರಲಿಲ್ಲ ಫ್ರೆಂಡ್ಸ್. ನಾನು ಕೆಲಸಕ್ಕೆ ಹೋಗ್ತಾ ಇದ್ನಲ್ಲ. ಆದರೆ ಫ್ರೆಂಡ್ಸ್, ಯಾರೇ ಆಗಲಿ ಫಸ್ಟು ಎಲ್ತ್ನ ನೋಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಹೇಳೋದು ಒಂದೇ ಮಾತು, ಸಾವಾಗಲಿ ನೋವಾಗಲಿ ನಮ್ಮ ಕೈಲಿ ಏನೂ ಇಲ್ಲ. ಈಗ ಅವ್ರ ಮನೆಯವ್ರೇನು ಅವ್ರ ಕಾಯಿಲೆ ತಗೊಳಕ್ಕಾಗಲಿಲ್ಲ. ನಾವಾದರೂ ಅಷ್ಟೇ ಫ್ರೆಂಡ್ಸ್, ಯಾರಾದರೂ ಅಷ್ಟೇ. ಇದು ಪ್ರಕೃತಿ ನಿಯಮನೇ ಹಿಂಗೆ ಇರೋದು. ನಾವು ಎಷ್ಟು ದಿವಸ ಬದುಕಿರಬೇಕೋ, ನಾವು ಯಾವ ಟೈಮಲ್ಲಿ ಹೆಂಗೆ ಸಾಯ್ತೀವೋ ಗೊತ್ತಿಲ್ಲ ಫ್ರೆಂಡ್ಸ್. ನಮಗೆ ಮುಂದೆ ಈಗ ಇದೀವಿ, ಇನ್ನೊಂದು ಅವರ್ಗೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಸುಮಾಂಟಿ ಅವ್ರು ಏನು ಗೊತ್ತಾ, ತುಂಬ ಚೆನ್ನಾಗಿದ್ದರು. ಏನಂದು ಹೊಟ್ಟೆ ಉರಿ ಅಂದರೆ, ನೋಡ್ತಲೇ ಒಂದು ಮನುಷ್ಯನಿಗೆ ಈ ಥರ ಕಾಯಿಲೆ ಬಂತಲ್ಲ, ನೋಡ್ತಲೇ ಹೋಗ್ಬಿಟ್ರಲ್ಲ ಅನ್ನೋದೊಂದು ಸಂಕಟ ಫ್ರೆಂಡ್ಸ್, ಇನ್ನೇನಿಲ್ಲ. ಈಗ
ಎಲ್ಲರೂ ಒಂದಿನ ಸಾಯ್ತೀವಿ ಫ್ರೆಂಡ್ಸ್. ಯಾರೇನು ನಾವು 100 ವರ್ಷ ಆಯಸ್ಸು ಬರ್ಸ್ಕೊಂಡು ಬರಲಿಲ್ಲ. ಪಾಪ ಅವರು ಸುಹಾಸ್ಗಾಗಲಿ ಮತ್ತು ಅವ್ರ ಹೆಂಡ್ತಿಗಾಗಲಿ ಮತ್ತೆ ಎಲ್ಲರೂ ಹೇಳ್ತಾರೆ ಅವ್ರ ಹೊಟ್ಟೆಲಿ ಅವರೇ ಹುಟ್ಟಿ ಬರಲಿ ಅಂತ ಫ್ರೆಂಡ್ಸ್. ನಾವು ಅದನ್ನೇ ಹಾರೈಸ್ತೀವಿ. ನಾವು ಯಾರಾದರೂ ಹೋಗಿ ಮೇಲೆ ನೋಡ್ಕೊಂಡು ಬಂದಿದ್ದೀವಿ ಫ್ರೆಂಡ್ಸ್. ನಾವು ಸತ್ತೋದ್ಮೇಲೆ ಮತ್ತೆ ಅವ್ರ ಮಕ್ಕಳ ಹೊಟ್ಟೆಲಿ ನಮ್ಮ ಮಕ್ಕಳಲ್ಲಿ ನಾವೇ ಹುಡ್ತೀವಿ ಅಂತ ನಾವು ಯಾರಿಗೂ ಗೊತ್ತಿಲ್ಲ. ಆದರೆ ಇದು ಮನುಷ್ಯನದು ಮನಸ್ಸಲ್ಲಿ ಒಬ್ರು ಯಾರಾದರೂ ಸತ್ತೋದ್ರೆ ಫ್ರೆಂಡ್ಸ್, ಈಗ ಪುನೀತ್ ರಾಜ್ಕುಮಾರ್ ಸತ್ತೋದಾಗಲೂ ಅಷ್ಟೆಲ್ಲ ಯಾರ ಹೊಟ್ಟೆಲಾದರೂ ಹುಟ್ಟು ಬರ್ತಾರೆ. ಇದು ಮನುಷ್ಯ ಮಾತು ಅನ್ನೋದು. ಹಂಗಾಗಿ ಫ್ರೆಂಡ್ಸ್ ಅವರು ಪಾಪ ಅವ್ರಿಗೆ ಇದನ್ನು ನಾನು ಮರೀಲಿ ಅಂತ ಹೇಳಲ್ಲ ಫ್ರೆಂಡ್ಸ್. ಸ್ವಲ್ಪನಾದರೂ ಧೈರ್ಯ ತಗೊಳ್ಳಿ. ಯಾಕೊತ್ತಾ ಎಲ್ಲರೂ ಒಂದಿನ ಸಾಯಲೇಬೇಕು. ಸತ್ತವ್ರ ಜೊತೆ ನಾವು ಯಾರೂ ಸಾಯೋಕ್ಕಾಗಲ್ಲ. ಅವ್ರ ಗಂಡನಿಗಾಗಿರ್ಬೋದು ಮತ್ತು ಅವರು ಸುನಿ ಅಣ್ಣ ಆಗಿರ್ಬೋದು, ಅವರು ಸುಹಾಸು ಮತ್ತು ಅವ್ರ ವೈಫ್ಗಾಗಿರ್ಬೋದು. ಸ್ವಾತಿ ಅಂತೂ ಯಾಕಂದರೆ ಅವರು ತುಂಬಾ ಜಾಸ್ತಿ ಅವರು ಸಂಕಟ ಪಡ್ತಾರೆ. ಯಾಕೆ ಅವ್ರ ಎತ್ತು ತಾಯಿ ಅಲ್ವಾ ಫ್ರೆಂಡ್ಸ್. ಅವರು ಅದಲ್ಲದೆ ಅವ್ರ ಅಮ್ಮ ಯಾವಾಗಲೂ ಅವ್ರ ಮುಂದೆನೇ ಇರ್ತಾಯಿತ್ತು. ಅವ್ರು ಪೋಸ್ಟಲ್ಲಿ ಹಾಕಿದ್ದಾರೆ ವೀರು ಅಜ್ಜಿ ಎಲ್ಲ ಅಂತ ಕೇಳ್ತಾನೆ ಅಂತ. ಏನು ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್, ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ದಯವಿಟ್ಟು ಯಾರು ಅವರು ಸುಹಾಸ್ ವೀಡಿಯೋ ಆಗಲಿ ಏನೇ ಆಗಲಿ ಅವ್ರ ಅಮ್ಮನ ವಿಷಯದಲ್ಲಿ ನೀವು ಸಬ್ಸ್ಕ್ರೈಬೋಸ್ಕರ ಆಗ್ತಾರೆ ಅಂತ ದಯವಿಟ್ಟು ಹಾಕ್ಬೇಡಿ. ಎಲ್ಲರೂ ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನಾವು ಕಳ್ಕೊಳ್ಳೋದು ಏನೈತೆ, ನಾವಂತೂ ಅವ್ರ ಜೀವನ ವಾಪಸ್ ತರೋಕ್ಕಾಗಲ್ಲ. ಹೋಗಿ ಅವ್ರುಗಳಿಗೆ ಧೈರ್ಯ ಹೇಳೋಕ್ಕೆ ಅವ್ರ ಮನೆ ಹತ್ರ ಹೋಗಿ ಹೇಳೋ ಅಂಥದ್ದಿಲ್ಲ. ನಾವು ಏನಾದರೂ ಹೇಳಿದ್ರು ವೀಡಿಯೋದಲ್ಲೇ ಹೇಳಬೇಕು. ಅವ್ರು ನಮ್ಮ ವೀಡಿಯೋನ ನೋಡ್ತಾರೋ ಇಲ್ವೋ ಅದೂ ನಮಗೆ ಗೊತ್ತಿಲ್ಲ. ಹಂಗಾಗಿ ಅವರು ಸುಮಾ ಆಂಟಿ ಅವರು ಏನು ಮಾಡೋಕ್ಕಾಗುತ್ತೆ ಫ್ರೆಂಡ್ಸ್, ಹಣೆಯಲ್ಲಿ ಬರೆದಿದ್ದಿಷ್ಟೇ. ಆದರೆ ದೇವ್ರು ಏನಪ್ಪ ಅಂದರೆ ಮನುಷ್ಯನಿಗೆ ನೋಡಿ ಯಾವ ಟೈಮ್ ಅವ್ರದ್ದಂತೂ ಒಂಥರ ಪಾಸ್ಟು ಫಿಲಮ್ ಸ್ಟೋರಿ ಥರ ಆಗೋಯ್ತು. ಮದುವೆಯಲ್ಲಿ ನೋಡಿದ್ದೀರಾ ಎಷ್ಟು ಲಕ್ಷ್ಮಿ ಥರ ಎಷ್ಟು ಮೇಕಪ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಫ್ರೆಂಡ್ಸ್. ಅವರೇನಾದರೂ ಮನಸ್ಸಲ್ಲಿ ಅಂದ್ಕೊಂಡಿಲ್ಲ ನಾನು ಚೆಕಪ್ಗೆ ಹೋದಾಗ ನನಗೆ ಈ ಥರ ಕಾಯಿಲೆ ಐತೆ ಅಂತ. ಒಂಥರ ಫಿಲಮ್ ಸ್ಟೋರಿ. ಈಗ ನೋಡಿ ಈ ಅಮೃತದಲ್ಲಿ ರಮ್ಯಂಗೆ ಹೇಳ್ತಾರಲ್ಲ, ಮನೆ ಗೃಹ ಪ್ರವೇಶ ಆಗಬೇಕಾದ್ರೆ ಅವಳು ಸಲಹೆ ಸುತ್ತು ಬಿದ್ದೋದ ತಕ್ಷಣ ಕಾಯಿಲೆ ಹೇಳ್ತಾರಲ್ಲ, ಸುಮಾ ಆಂಟಿದು ಸ್ವಲ್ಪ ಆ ಥರನೇ ಆಗೋಯ್ತು ಫ್ರೆಂಡ್ಸ್. ಹಂಗಾಗಿ ಅವ್ರ ಮನೆಯವ್ರಿಗೆಲ್ಲ ಧೈರ್ಯ ಕೊಡಲಿ ಆ ದೇವರು. ಅವರ ಸ್ವಾತಿಗಾಗಿರ್ಬೋದು, ಸುನಿ ಅಣ್ಣನಿಗಾಗಿರ್ಬೋದು, ಅವರ ಸುಹಾಸು ಅವ್ರ ವೈಫು, ಅದಲ್ಲದೆ ಅವ್ರ ಗಂಡ, ಅವ್ರಿಗೆಲ್ಲರಿಗೂ ನೋಡಿ ಆದಷ್ಟು ನಾನು ಈ ವಿಡಿಯೋದ ಮೂಲಕ ನಿಮ್ಮನ್ನೆಲ್ಲ ಕೇಳ್ಕೊಳ್ಳೋದಿಷ್ಟೇ. ನೀವು ಎಲ್ಲಿದ್ದೀರೋ ನಮಗಂತೂ ಗೊತ್ತಿಲ್ಲ. ನಾವಂತೂ ನಿಮ್ಮನ್ನ ಬಂದು ನೋಡೋಕ್ಕೆ ನಿಮ್ಮ ಮನೆಗಳಂತೂ ನಮಗೆ ಗೊತ್ತಿಲ್ಲ. ನಾನು ನಿಮ್ಮನ್ನೆಲ್ಲ ನೋಡಿರೋದು ವೀಡಿಯೋದ್ರೆ. ಅಕಸ್ಮಾತ್ ಯಾರಾದರೂ ಅವ್ರ ಫ್ರೆಂಡ್ಸು ನನ್ನ ವೀಡಿಯೋನ ನೋಡಿದ್ರೆ ನನ್ನ ಕಡೆಯಿಂದ ಹೇಳಿ ಅವ್ರಿಗೆ ದಯವಿಟ್ಟು ಸಮಾಧಾನವಾಗಿ ಟೈಮ್ಗೆ ಒಂಚೂರು ಊಟ ತಿನ್ನಲಿ. ಜಾಸ್ತಿ ಸಂಕಟ ಪಡಬಾರ್ದು ಅಂತ ನಾವು ಹೇಳಿದ್ರು ಅದು ಇದ್ದೇ ಇರುತ್ತೆ. ಸ್ವಾತಿ ಪ್ಲೀಸ್ ನೀವು ಧೈರ್ಯ ತಗೊಳ್ಳಿ. ನೀವು ರಿಲೇಷನ್ ಮಾತುಗಳಿಗಾಗಲಿ ಹೊರಗಡೆಯವ್ರ ಕೆಟ್ಟ ಕಮೆಂಟ್ಗಾಗಲಿ ದಯವಿಟ್ಟು ತಲೆ ಕೆಡಿಸ್ಕೊಬೇಡಿ. ಇವತ್ತು ನಿಮಗೆ ನಾಳೆ ನಮಗೆ, ಇವತ್ತು ನಮಗೆ ನಾಳೆ ಅವ್ರಿಗೆ. ಜೀವನ ಯಾರಿಗೂ ಶಾಶ್ವತ ಇಲ್ಲ. ನನಗೆ ಸುಮಾ ಆಂಟಿ ತುಂಬಾ ಹತ್ರ. ಅಂದರೆ ನನಗೆ ವೀಡಿಯೋದಲ್ಲಿ ನಾನು ಯಾವ ವೀಡಿಯೋನೂ ಅವ್ರದ್ದು ಮಿಸ್ ಮಾಡಿಲ್ಲ. ನಾನು ಅವ್ರಿಗೆ ಓಲ್ಡ್ ಸಬ್ಸ್ಕ್ರೈಬರು. ನಾನು ಅವ್ರಿಗೆ ಈ ಕಾಯಿಲೆ ಬಂದಾಗ ಎಷ್ಟೋ ಸಲ ಕಮೆಂಟಲ್ಲಿ ಹಾಕಿದ್ದೀನಿ. ಅದನ್ನು ನೀವು ನೋಡಿದ್ದೀರೋ ಇಲ್ಲೋ ಗೊತ್ತಿಲ್ಲ. ದೇವಸ್ಥಾನದ್ದು ಹಾಕಿದ್ದೀನಿ, ಯಾವ ದೇವಸ್ಥಾನಕ್ಕೆ ಹೋಗಿ ಅಂತ ಹಾಕಿದ್ದೀನಿ. ನಾನು ಬಿಜಾಪುರದ ಒಂದು ದೇವಸ್ಥಾನ ಇತ್ತು ಅದನ್ನು ಹಾಕಿದ್ದೀನಿ. ಅವ್ರಿಗೆ ಎಲ್ಲ ಟೆಂಪಲ್ದು ಎಲ್ಲನೂ ಹಾಕಿದ್ದೀನಿ. ನನ್ನ ವೀಡಿಯೋನ ನೀವೇನಾದರೂ ನೋಡಿದರೆ ದಯವಿಟ್ಟು ಯಾರಾದರೂ ಸ್ವಾತಿ ಅವ್ರ ಫ್ರೆಂಡ್ಸ್ ಏನಾದರೂ ನೋಡಿದ್ರೂ ತಿಳಿಸಿ ನನ್ನ ಮೂಲಕ. ನನಗಂತೂ ನೀವು ಎಲ್ಲಿದ್ದೀರಾ ಅಂತಲೂ ಗೊತ್ತಿಲ್ಲ. ಹಂಗಾಗಿ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಅವ್ರ ಮನೆಯವ್ರಿಗೆಲ್ಲ ಆಯಸ್ಸು ಆರೋಗ್ಯ ಚೆನ್ನಾಗಿ ಕೊಡಲಿ. ಸುಮಾ ಆಂಟಿ ಅವ್ರಿಗೆ ದೇವರು ಸ್ವರ್ಗದಲ್ಲಿ ಅವ್ರಿಗೂ ಒಳ್ಳೇದು ಮಾಡಲಿ ಫ್ರೆಂಡ್ಸ್. ಅವ್ರಿಗೆ ಆರ್ಗಿಸ್ಕೊಳ್ಳೋಷ್ಟು ಶಕ್ತಿ ಕೊಡಲಿ. ನಮ್ಮ ಕಡೆಯಿಂದ ನಾವು ಇಷ್ಟು ಬಿಟ್ಟರೆ ಏನೂ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಧೈರ್ಯ ಕೊಡಲಿ. ಮುಂದೆ ಇನ್ನೂ ಜೀವನ ಐತಲ್ಲ. ಸ್ವಾತಿ ಅವ್ರಿಗಾಗಿದ್ದೋದು ಇಲ್ಲ, ಹೌದು, ಸುಹಾಸ್ಗಾಗಿರ್ಬೋದು, ಅವ್ರ ಹಸ್ಬೆಂಡ್ಗಾಗಿರ್ಬೋದು, ಮುಂದೆ ಇನ್ನೂ ಲೈಫ್ ಐತೆ. ಆ ಲೈಫ್ನಲ್ಲಿ ಇದು ಮಾಡ್ಕೊಂಡು ಹೋಗಿ ಇರಲಿ. ಜೀವನ ನಾವು ಏನು ಶಾಶ್ವತ ಅಲ್ಲ. ನನಗೆ ಅವತ್ತಿಂದ ಸುಮಾ ಆಂಟಿ ಬಗ್ಗೆ ಮಾತಾಡಬೇಕು ಅಂದರೆ ಟೈಮ್ ಸಿಕ್ಕಿರಲಿಲ್ಲ. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಈ ವಿಡಿಯೋ ಮಾಡಿದೆ. ನೀವು ಯಾರು ನನಗೆ ಇದ್ರ ಬಗ್ಗೆ ಕೆಟ್ಟ ಕಮೆಂಟ್ ಹಾಕಿದ್ರು ನಾನು ಓದಲ್ಲ ಫ್ರೆಂಡ್ಸ್. ದಯವಿಟ್ಟು ಸುಮಾ ಆಂಟಿ ಅವ್ರ ಚಾನಲ್ನ ಹೋಗಿ ಒಂದು ಟೈಮ್ ನೋಡಿ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಾನು ನಿಮ್ಮ ಹತ್ರ ಇದೇ ಕೇಳ್ಕೊಳ್ಳೋದು, ಇನ್ನೇನು ಕೇಳ್ಕೊಳ್ಳಲ್ಲ. ಅವ್ರ ಆಸೆನ ನಾವೆಲ್ಲರೂ ನೆರವೇರ್ಸೋಣ. ನಂದಂತೂ ಆಲ್ರೆಡಿ ಸಬ್ಸ್ಕ್ರೈಬರ್ ಮಾಡಿದ್ದೀನಿ ಫ್ರೆಂಡ್ಸ್. ಏನಾದರೂ ಒಂದು 10-20 ಸಬ್ಸ್ಕ್ರೈಬ್ ಮಾಡ್ಬೋದು ಅಂದರೆ ಮಾಡ್ತಾಯಿದ್ದೆ ನಾನು ಫ್ರೆಂಡ್ಸ್. ನಮ್ಮ ಸ್ಟಾಫ್ ಯಾರ್ದಾದ್ರು ಮೊಬೈಲ್ ನನ್ನ ಹತ್ರ ತಂದರೆ ಅದರಲ್ಲಿ ನಾನು ಸಬ್ಸ್ಕ್ರೈಬ್ ಮಾಡಿಸ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ದೇವ್ರವ್ರ ಮನೆಯವ್ರಿಗೆಲ್ಲ ಒಳ್ಳೇದು ಮಾಡಲಿ. ಆದಷ್ಟು ಸುಮಾ ಆಂಟಿನ ಸ್ವಲ್ಪನಾದರೂ ಮರೆತು ಇವ್ರಿಗೂ ಆರೋಗ್ಯನೂ ನೋಡ್ಕೊಳ್ಳೋ ಥರ ಆಗಲಿ. ಸ್ವಾತಿ ಸುನಿ ಅಣ್ಣ, ಸುಹಾಸು ಎಲ್ಲರಿಗೂ ನಿಮ್ಗೆಲ್ರಿಗೂ ನಾನು ಈ ವಿಡಿಯೋ ಮೂಲಕ ಅದೇ ಹೇಳೋದು. ಯಾರ ಮಾತು ತಲೆ ಕೆಡಿಸ್ಕೊಬೇಡಿ, ಯಾರಿಗೂ ಕಿವಿ ಕೊಡಬೇಡಿ. ಆದಷ್ಟು ಟೈಮಿಗೆ ಸ್ವಲ್ಪ ಊಟ ಮಾಡಿ. ಮುಂದೆ ನಿಮ್ಮದು ಲೈಫ್ ಇದೆ, ಬದುಕಬೇಕು. ನಾವು ಒಂದಿನ ಸಾಯ್ತೀವಿ. ಆದರೆ ಒಂದು ಸಂಕಟ ನಿಮಗೆ, ಆ ಸಂಕಟ ಯಾವತ್ತೂ ಮರೆಯೋಕ್ಕಾಗಲ್ಲ, ತಾಯಿ ಅಲ್ವಾ. ಹಂಗಾಗಿ ದೇವರು ನಿಮಗೆಲ್ಲ ಒಳ್ಳೇದು ಮಾಡಲಿ. ಆದಷ್ಟು ಸ್ವಲ್ಪ ಧೈರ್ಯ ತಗೊಳ್ಳೋ ಶಕ್ತಿನ ಆ ದೇವರು ನಮ್ಮ ಶಿವ ಕೊಡಲಿ ಫ್ರೆಂಡ್ಸ್. ನಾನು ನಿಮಗೆ ಕೇಳ್ಕೊಳ್ಳೋದು ನೋಡಿ, ಒಂದು ಹಬ್ಬ ಇಲ್ಲ ಎಷ್ಟು ಅವ್ರ ಮುಖ ನನಗೆ ಇವಾಗಲೂ ಮುಂದೆ ಬರುತ್ತೆ ಫ್ರೆಂಡ್ಸ್. ಯಾಕಂದರೆ ನಾನು ಒಂದು ಯೂಟ್ಯೂಬರ್ಸ್ ಆಗಿ ಯಾವಾಗಾದರೂ ನಾನು ಯೂಟ್ಯೂಬ್ ನೋಡುವಾಗ ಅವ್ರ ವೀಡಿಯೋ ಬಂದಾಗೆಲ್ಲ ನಾನು ಏನಾದರೂ ಸ್ವಾತಿ ವೀಡಿಯೋ ಹಾಕ್ತಾರೆ. ಇವತ್ತು ನೋಡಿದೆ ಒಂದು ಪೋಸ್ಟ್ ಏನೋ ಸ್ವಾತಿ ಈ ಥರ ಅವ್ರ ಅಮ್ಮನ ಬಗ್ಗೆ ಎಲ್ಲ ಹಾಕಿದ್ರು, ಅದನ್ನು ಓದಿದೆ. ಸುಹಾಸು ಏನಾದರೂ ಹಾಕಿದ್ರೆ ನೋಡ್ತಾ ಇರ್ತೀನಿ. ಮತ್ತು ರೀಲ್ಸಲ್ಲೆಲ್ಲ ನೋಡಿದೆ. ಓಕೆ ಫ್ರೆಂಡ್ಸ್, ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ದಯವಿಟ್ಟು ಸುಮಾ ಆಂಟಿ ವೀಡಿಯೋನ ನೋಡಿ ನೀವು ದಯವಿಟ್ಟು ಅವ್ರಿಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.
ಸ್ವಾತಿ ಆಗಲಿ ಇವರು ಸುಹಾಸ್ ಆಗಲಿ ಏನಾದರೂ ಅವರು ನಿಮಗೆ ಮತ್ತೆ ಅವ್ರ ವೀಡಿಯೋ ಏನಾದರೂ ಹಾಕ್ದಾಗ ದಯವಿಟ್ಟು ಕೆಟ್ಟ ಕಮೆಂಟ್ನ ಹಾಕಬೇಡಿ. ಅವರು ಸುಹಾಸು ಅವರು ಏನಾದರೂ ವೀಡಿಯೋ ಹಾಕ್ತಾರೆ, ಸುಮಾ ಗೌಡ್ರು ಸುಮಾ ಆಂಟಿ ವೀಡಿಯೋಕ್ಕೆ ಹಾಕ್ತಾರೆ. ದಯವಿಟ್ಟು ಸುಮಾ ಆಂಟಿ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಅವ್ರದ್ದು 1 ಲಕ್ಷ ಆಗಬೇಕು ಅಂತ ಅವ್ರದ್ದು ಆಸೆ ಇತ್ತಂತೆ ಫ್ರೆಂಡ್ಸ್. ಆದಷ್ಟು ನೀವು ಅವ್ರದ್ದು ಆಸೆನ ನೆರವೇರಿಸಿ. ನಾನು ನನ್ನ ಫ್ರೆಂಡ್ಸು ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ನಾನು ಅವ್ರಿಗೆ ಹೇಳಿ ಫ್ರೆಂಡ್ಸ್ ನಾನು ಸಬ್ಸ್ಕ್ರೈಬ್ ಮಾಡಿಸ್ತೀನಿ. ಹಂಗಾಗಿ ಫ್ರೆಂಡ್ಸ್ ನಾನು ಅವತ್ತಿಂದ ವೀಡಿಯೋನ ಮಾಡೋಕ್ಕೆ ಆಗಿರಲಿಲ್ಲ. ನಾನು ಮಾತ್ರ ಸುಮಾಂಟಿಗೆ ಅವರ ಓಲ್ಡ್ ಸಬ್ಸ್ಕ್ರೈಬರ್ಸ್ ಫ್ರೆಂಡ್ಸ್. ಸ್ವಾತಿಗೂ ನಾನು ಸಬ್ಸ್ಕ್ರೈಬರ್ಸೇ, ಆದರೆ ನಾನು ಸ್ವಾತಿ ಅವ್ರಿಗೆ ಫಸ್ಟೇ ಆಗಿದೆ. ಅದಾದಮೇಲೆ ನಾನು ಸುಮಾಂಟಿ ಓಪನ್ ಮಾಡಿದ್ರಲ್ಲ ಆವಾಗ ಆಗಿದೆ. ಓಕೆ ಫ್ರೆಂಡ್ಸ್, ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸುಮಾಂಟಿ ವೀಡಿಯೋನ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.